ರಾಜ್ಯದಲ್ಲೇ ಪರಿಶಿಷ್ಟ ಪಂಗಡಗಳ ಜಾತಿಯ ಏಕೈಕ ಶಿಕ್ಷಣ ಸಂಸ್ಥೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಓಚುಬೋರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಾಲೇಜು ಪ್ರಾಂಶುಪಾಲ್ ಎಂಒ ಮಧು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಯಕ ಸಮಾಜದ ಮುಖಂಡ ಕಾನನಕಟ್ಟೆ ಪ್ರಭು ಅವರು 4 ದಿನಗಳ ಹಿಂದೆ ಪ್ರತಿಭಟನೆ ಮಾಡಿ ಕಾಲೇಜಿಗೆ ಕೆಟ್ಟ ಹೆಸರು ತರುವಂತೆ ಮಾಡಿರುವ ಆರೋಪ ನಿರಾಧಾರವಾದುದು. ವರ್ಷದಿಂದ ವರ್ಷಕ್ಕೆ ಕಾಲೇಜಿನ ದಾಖಲಾತಿಯಲ್ಲಿ ಹೆಚ್ಚಾಗುತ್ತಿದೆ. ಪ್ರಸ್ತುತ ವರ್ಷ 380ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದರು. ತಾಲೂಕು ನಾಯಕ ಸಂಘಕ್ಕೂ ಕಾಲೇಜಿನ ಬ್ಯಾಂಕ್ ಖಾತೆಗೂ ಸಂಬಂಧವಿಲ್ಲ. ನಾಯಕ ಸಂಘದ ಅಡಿಯಲ್ಲೇ ಕಾಲೇಜು ಬಂದರೂ ವ್ಯವಹಾರಗಳು ಬೇರೆ ಬೇರೆ. ಬ್ಯಾಂಕ್ ಖಾತೆಯಲ್ಲಿ ಹಣವಿದ್ದರೂ ಯಾವುದೇ ಅವ್ಯವಹಾರವಾಗಿಲ್ಲ. ಎಲ್ಲವೂ ಪಾರದರ್ಶಕವಾಗಿದೆ ಎಂದರು. ಇನ್ನು ಕಾಲೇಜು ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ವಿನಿಯೋಗಿಸಿರುವ ಹಣ ದಾಖಲೆಗಳಿವೆ. ಯಾರೇ ಬಂದು ಖರ್ಚು ವೆಚ್ಚ ಕೇಳಿದರೂ ಪಾರದರ್ಶಕವಾಗಿ ನಾವು ನೀಡಲು ಸಿದ್ಧರಿದ್ದೇವೆ ಎಂದು ಕಾಲೇಜಿನ ಕಚೇರಿಯ ಅಧೀಕ್ಷಕ ದೇವೇಂದ್ರಪ್ಪ ಮತ್ತು ಗ್ರಂಥಪಾಲಕ ಡಾಕ್ಟರ್ ಜಿಪಿ ಸುರೇಶ್ ಸ್ಪಷ್ಟನೆ ನೀಡಿದರು. ಈ ಸಂದರ್ಭದಲ್ಲಿ ಕಚೇರಿ ಅಧೀಕ್ಷಕ ದೇವೇಂದ್ರಪ್ಪ, ಉಪನ್ಯಾಸಕ ಪ್ರಸನ್ನ ಕುಮಾರ್ ಸೇರಿದಂತೆ ಇತರರಿದ್ದರು. ಆರೋಪಕ್ಕೆ ನಮ್ಮ ಅಕೌಂಟ್ ಅಲ್ಲಿ 500 ರೂಪಾಯಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಇದನ್ನು ದಾಖಲಾತಿ ಸಂಬಂಧ ತೋರಿಸಿ 28,06,280 ರೂಪಾಯಿ ಅಮೌಂಟ್ ಇದೆ. ಅದೇ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿದರೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಇದೆ. ಮತ್ತೆ ಅದೇ ಅಡ್ಮಿಷನ್ ಕಡಿಮೆ ಕುಂಠಿತ ಆಗ್ತೈತೆ ಅಂತ ಹೇಳಿದ್ರೆ ಯಾವುದೇ ರೀತಿ ಅಡ್ಮಿಷನ್ ಕುಂಠಿತ ಆಗಿಲ್ಲ. ಇನ್ನು ಏರಿಕೆ ರೀತಿಯಲ್ಲಿ ಹೋಗ್ತಾ ಇದೆ ನಮ್ಮ ಅಡ್ಮಿಷನ್. ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಎಲ್ಲ ರೀತಿಯ ಶೌಚಾಲಯಗಳು ಮತ್ತೆ ರೆಸ್ಟ್ ರೂಮ್ ಇದೆ, ಮತ್ತೆ ಉತ್ತಮ ಕ್ರೀಡಾಂಗಣ ಇದೆ, ಮತ್ತೆ ಮರಗಿಡಗಳು ಇಲ್ಲ ಅಂತ ಹೇಳಿದ್ರೆ ಉತ್ತಮ ರೀತಿಯ ಮರಗಿಡಗಳು ಇದಾವೆ, ಎಲ್ಲವೂ ಇದಾವೆ ಅಂತ ಹೇಳಿ ಪ್ರಭು ಅಂತ ಹೇಳಿ ನಮ್ಮ ನಾಯಕರ ಸಮಾಜದ ಮುಖಂಡರಾಗಿರುವಂತವರು ನಮ್ಮ ಕಾಲೇಜ್ ಗೇಟ್ ಮುಂದೆ ಬಂದು ಕಾಲೇಜಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಕಾಲೇಜಲ್ಲಿ ಏನಾಗುತ್ತೆ ಅಂದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಇಲ್ಲ ಮತ್ತೆ ಇನ್ಸ್ಟಿಟ್ಯೂಷನ್ ಅವ್ಯವಹಾರ ಆಗಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರ ಹತ್ರ ನಾನು ಕ್ಲಾರಿಫಿಕೇಶನ್ಸ್ ಕೇಳಿದ್ವಿ ಸರ್. ಸೊ ಬಟ್ ಇಲ್ಲಿ ಇನ್ಸ್ಟಿಟ್ಯೂಟ್ ಪ್ರಾಸ್ಪೆಕ್ಟ್ ಎಲ್ಲ ಕೋಟ್ ಮಾಡೋದಾಯ್ತಂದ್ರೆ ನಮ್ದು ಓಚಿಬೋರಿ ಕಾಲೇಜ್ ಅಂತ ಹೇಳಿ ಸರ್. ಓಚಿಬೋರಿ ಕಾಲೇಜು ಜಗಳೂರು ನಾಯಕರ ಸಂಘ ಅಂತ ಹೇಳಿ 1978 ರಿಜಿಸ್ಟ್ರೇಷನ್ ಆಗಿದೆ. 82ರಲ್ಲಿ ನಮ್ಮ ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸರ್. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಕಾಲೇಜ್ ಬಗ್ಗೆ ಏನಾದ್ರು ಬ್ಯಾಡ್ ಇನ್ಫಾರ್ಮೇಶನ್ ಕೊಡ್ಬೇಕು, ಏನಂತಂದ್ರೆ ಬೇರೆ ಏನಾದ್ರು ಮಾಹಿತಿ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಏನು ಹೇಳಿದ್ರೆ ಗೊತ್ತಿಲ್ಲ. ನಮ್ಮ ಕಾಲೇಜಲ್ಲಿ ಯಾವುದೇ ಥರ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ